ನಮಸ್ಕಾರ ಎಲ್ಲ ದೋಸ್ತರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಆಟೋನ ಕುಂತೀವಿ ಸದ್ಯಕ್ಕೆ. ಆ್ಯಂಡ್ ಟೋಪಿ ಕೊಡಲಾಗ್ಯಾರ. ಇವ ಟೋಪಿ ಕೊಡಲಾಗ್ಯಾನ. ನನ್ನ ನೆಗಡಿ ಆಗ್ಯದ, ಜ್ವರ ಬಂದವ. ಚೋಲೆ ನಾವು ಎಲ್ಲ ಹೇಳತ್ತಿಲ್ಲ. ಲೈಟ್ ಎಲ್ಲ ತೇಲಿ. ಸೊ ರೀಟೇಕ್ 2 ಇವ ಟೋಪಿ ಕೊಡಲಾಗ್ಯಾನ. ಟೋಪಿ ಹಿಂಗಾಗ್ಯದ ಹಾಲತ್ತು. ಮತ್ತು ನಾವು ಹೊಂಟಿವಿ ಒಂದು ಜಾಗಕ್ಕೆ. ಆ ಜಾಗ 2000 ರೂಪಾಯಿನ ಕವರ್ ಅಂತ ಅನ್ಲತ್ತಾರ. ನನ್ನ ಬಲ್ 2000 ಇಲ್ಲ, ಎರಡು ಜಾಗ ಅಂತ. ಸೊ ಅದಕ್ಕೆ ನೋಡೋದು ಹೆಂಗೆ ಕವರ್ ಆತ ಅಂತ ನೋಡಕ್ ಹೊಂಟಿ ಆ್ಯಕ್ಚುಲಿ. ಸೊ ಲೆಟ್ಸ್ ಸಿ. ಸೊ ಮುಂದಕ್ಕೆ ಹೊಂಟೀವಿ ಯಶವಂತಪುರ ಸ್ಟೇಷನ್ ಕಡೆಗೆ. ಆ್ಯಂಡ್ ಇವ ಏನು ಎಲಿಮಿನೇಟ್ ಆಗಲತ್ತ. ಇವ ಬಾಲೆ ದೋಸ್ತ ತಿರುಗಿ ಹೇಳಕ್ ಹೋಗೋಣ. ಯಶವಂತಪುರ ಸ್ಟೇಷನ್. ಕಾರವಾರ ಎಕ್ಸ್ಪ್ರೆಸ್ ಹೋಲತ್ತೀವಿ ನಾವು. ಆ್ಯಂಡ್ ಜನರಲ್ ಟಿಕೆಟ್ ತೊಗೊಂಡಿವಿ ಒಂದು. ಆ್ಯಂಡ್ ಆಲ್ರೆಡಿ ಟ್ರೈನ್ ಮೇಲೆ ನಿಂತಿದ್ವಿ. ನಾನೀಗ ಹಾಸನದಾಗಿದ್ದೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ರೆತ್ವಿಕ್ಕಿಗೆ ಪಿಕಪ್ ಮಾಡೀವಿ. ನಾನು ಯಾಕೆ ಇಲ್ಲಿ ವಿಂಡೋ ಬಲ್ಲಿ ಹಿಂಗೆ ಕುಂತೀನಿ ಅಂತ ಕೇಳ್ಬೋದು. ಯಾಕಂದರೆ ಇಲ್ಲಿಂದ ಏನು ಸೀನ್ರಿ ಸ್ಟಾರ್ಟ್ ಆಗ್ತಾವಲ್ಲ, ಅಲ್ಟಿಮೇಟ್ ಇರ್ತಾವೆ ಬೈ. ಬ್ಯಾಕ್ ಎಷ್ಟೇ ಸರಿ ಬಾ ಈ ದಾರಿಲಿಂದ ಇವತ್ತು ನೋಡಬೇಕೆ ಅಂತ ಅನಿಸ್ತದ. ಅಷ್ಟು ಬ್ಯೂಟಿಫುಲ್ ವಾತಾವರಣ ಅದ. ಆ್ಯಂಡ್ ಅದು ವಿಂಡೋ ಬಲ್ಲಿ ಕುಂತ್ರೆ ಆ ಲೆವೆಲ್ ಫೀಲ್ ಬರೋಲ್ಲ. ಬಟ್ ಇದು ಒಂದು ಕೈಂಡ್ ಆಫ್ ಅಫೆನ್ಸ್. ಅವ್ರು ಇದು ಕುಂತ್ಬಿಟ್ಟು ಕೂಡೋದು ಒಂದು ಅಫೆನ್ಸ್ ಥರನೇ. ಬಟ್ ಯು ಡೋಂಟ್ ವಾಂಟ್ ಟು ಮಿಸ್ ಔಟ್ ಅಲ್ಲ ಆ ನೇಚರು, ಆ ವೈಬ್. ಸೊ ಅದಕ್ಕೆ ಕುಂತಂಗ ಹಿರಿಗೋ ನೀವು ಎಂಜಾಯ್ ಮಾಡಿ. ನಮ್ಮ ಪಾಡು ಬಂದಾನ ಇವತ್ತಿಗೆ. ಸಕಲೇಶಪುರ ಎಂಟರ್ ಆಗಿವಿ. ಆ್ಯಂಡ್ ಇಲ್ಲಿಂದ ನೇಚರ್ ವ್ಯೂ ವಿಲ್ ಬಿ ಲೈಕ್ ಆಸಮ್. ಮಳೆ ಇಲ್ಲ, ಬಿಸಿಲು ಭಾಳ ಅದ. ಆ್ಯಂಡ್ ಟ್ರೈನ್ ಇಲ್ಲಿ ಸ್ಟಾಪ್ ಆಗ್ಯದ. ಈ ಸಕಲೇಶಪುರದ ರೀಲ್ಸು ತುಂಬ ಲೈಕ್ ಭಾಳ ವೈರಲ್ ಆಗಿತ್ತು. ಆ್ಯಂಡ್ ಲಾಲಿಪಾಪ್ ತಿನ್ಕೊಂತ ಮುಂದಕ್ಕೆ ಹೋಲತ್ತೀವಿ. ಲೆಟ್ಸ್ ಗೆಟ್ ಗೋಯಿಂಗ್. ಬೈ ಹ್ಯೂಮಿಡಿಟಿ ಖರಾಬ್ ಅದ. ನಾಳೆ ಏನಾರ ಸ್ವಲ್ಪ ಮಳೆ ಬಂದ್ರೆ ಚಂದ ಅದ. ಹಾಲತ್ ಖರಾಬ್ ಆಗ್ತದ. ವಿ ಆರ್ ಹೆಡ್ಡಿಂಗ್ ಟು ಸುಬ್ರಹ್ಮಣ್ಯ. ಯಾ ಲೆಟ್ಸ್ ಗೋ. ನಮಗೆ ಈ ಬ್ಯಾಕ್ ಸೀಟ್ನ ಭಾಳ ಮಜಾ ಬರ್ತದೆ, ಹೆತ್ತೆತ್ತಾಗ್ತದೆ ಅಂತೇಳಿ. ಆ್ಯಂಡ್ ವಿಡಿಯೋ ಫುಟೇಜ್ ಫ್ರೆಂಡ್ಸ್ ನೋಡ್ರಪ್ಪ. ಟ್ರೈನ್ದಾಗ ಚಾಲು ಆಗಿದ್ದು ಲೂಡೋ ಗೇಮ್ ಬಸ್ನ ಕಂಟಿನ್ಯೂ ಮಾಡ್ಲತ್ತಾರೆ ಇವಾಗ. ನಾವು ಈ ಬ್ಯೂಟಿಫುಲ್ ನೇಚರಿಗೆ ನೋಡ್ಕೋವಂಥ
ನಿಮಗೆ ತೋರಿಸ್ಕೋ ಅಂತ ಹೊಂಟೀನಿ. ಸಂಜೆಗೆ ಒಬ್ಬ ಹಸನ ಆಟೋದ ಯಾರು ಕರೆಯದ ನಾನು ಇದು ಐಡಿಯಾ ಒಪ್ಕೋತೀನಿ, ಬಟ್ ಇದು 100 ರೂಪಾಯಿ ಹೋಟೆಲಿಗೆ ಬರಲ್ಲ. ನಾವು ಲಂಚಿಗೆ ಹೊಂಟೀವಿ ನಮ್ಮ ಹಾಟ್ ಡ್ಯೂಡ್ ವಿತ್ ಕೂಲ್ ಆಟಿಟ್ಯೂಡ್ ವಿಶಾಲ್ ಜೊತೆ. ಆ್ಯಂಡ್ ಇನ್ನೇನು ಹೇಳ್ಬೇಕಲ್ಲ, ಇವನ್ಲಿಂದ ದೂರ ಇರ್ಬೇಕು ನಾವು. ರಷ್ಯನ್ ಅಂತ ನಮ್ಮ ವಿಶಾಲ, ಈ ರಷ್ಯನ್ ಐ ಮಾಡು ರಷ್ಯನ್. ಇಲ್ಲಿ ರೀಚ್ ಆದ್ವಿ ಒಂದು 4 o'clock ರೀಚ್ ಆಗಿ ಟೆಂಪಲ್ ಕಡೆ ಹೋದ್ವಿ. ಅಲ್ಲಿ ಟೆಂಪಲ್ ಕಡೆ ಹೋದ್ಮೇಲೆ ಲಂಚ್ ಮಾಡ್ಕೊಂಡ್ವಿ. ಲಂಚು ಲೈಕ್ ಚಪಾತಿ ಊಟ ತೊಗೊಂಡ್ವಿ. ಆ್ಯಂಡ್ ಅದಾದ್ಮೇಲೆ ಬಂದು ಸೀದಾ ರೆಸ್ಟ್ ಮಾಡಿದ್ವಿ, ಯಾಕಂದ್ರೆ ನಿದ್ದೆ ಆಗಿರಲಿಲ್ಲ ನಮ್ಗೆ. ಅದಾದ್ಮೇಲೆ ಡೈರೆಕ್ಟು 7 o'clock ಎಚ್ಚರಿಕೆ ಆಯಿತು. 7 o'clock ಎಚ್ಚರಿಕೆ ಆದಮೇಲೆ ಮತ್ತು ಡಿನ್ನರ್ ಮಾಡೋಕೆ ಹೋದ್ವಿ. ಬಟ್ ಡಿನ್ನರು ಎಲ್ಲೂ ಹೊರಗಡೆ ಮಾಡಿಲ್ಲ, ಟೆಂಪಲಲ್ಲೇ ಪ್ರಸಾದ ಸಿಕ್ತೆ. ಟೆಂಪಲಲ್ಲಿ ಪ್ರಸಾದ ಸಿಕ್ತು ಅಂತೇಳಿ ಪ್ರಸಾದ ತಿಂದು ವಾಪಸ್ ರೂಮಿಗೆ ಬಂದ್ವಿ. ಆ್ಯಂಡ್ ಪ್ಲ್ಯಾನ್ ಫಾರ್ ದ ಟ್ರೆಕ್ ಈ ಥರ ಆಗಿದ್ದು ನಮ್ಮದು ನಿನ್ನೆ ಪ್ಲ್ಯಾನು. ಸೊ ಅನ್ಬೋದು ಡೈರೆಕ್ಟಾಗಿ ಸುಬ್ರಹ್ಮಣ್ಯ ರೀಚ್ ಆದಮೇಲೆ ಒಂದು ಹಾಫ್ ಡೇ ಏನು ಉಳಿದಿರ್ತೈತೆ ಅದು ಪೂರಾ ನಾವು ರೆಸ್ಟ್ ಮಾಡೋದು ಬೆಟರ್ ಅನ್ಕೊತೀನಿ, ಯಾಕಂದರೆ ಯು ಗೆಟ್ ಯುವರ್ ಬಾಡಿ ಪ್ರಿಪೇರ್ಡ್ ಫಾರ್ ಲೈಕ್ ಟ್ರೆಕ್ಕಿಂಗ್. ಆ್ಯಂಡ್ ನಾವಿರೋದು ಈ ಶ್ರವಣ ಲಾಡ್ಜು ಲೈಕ್ ವಾಕೇಬಲ್ ಡಿಸ್ಟೆನ್ಸ್ ಹತ್ರನೇ ಇದೆ, ಅಂದರೆ ಟೆಂಪಲಿಂದ ಭಾಳ ವಾಕೇಬಲ್ ಡಿಸ್ಟೆನ್ಸ್ ಹೇಳ್ಬೋದು, ಒಂದು 600-700 ಮೀಟರ್ಸ್ ಅಂತ ಹೇಳ್ಕೊಳ್ಳಿ.